ನಮಸ್ಕಾರ. ಮೈಸೂರಿನ ನಮ್ಮ ನಟನಾ ಸಂಸ್ಥೆ ನಡೆಸುವ ರಜಾ ಮಜಾ ಯಾಕೆ ಸ್ವಲ್ಪ ಭಿನ್ನವಾಗಿದೆ ಅಂತಂದರೆ, ನಾವು ಅಂದುಕೊಂಡಿರುವಂತಹ ಆಶಯ ಕರ್ನಾಟಕದ ದೇಸಿ ಪರಂಪರೆಯಲ್ಲಿ ಅತ್ಯಂತ ಶಕ್ತಪೂರ್ಣವಾಗಿರುವಂತಹ ಜಾನಪದ ಶೈಲಿಯಲ್ಲಿರುವಂತಹ ಅನೇಕ ನೃತ್ಯಗಳು, ಗಾಯನ, ದೊಡ್ಡ ಶಕ್ತಿಯನ್ನು ಉಪಯೋಗಿಸಿಕೊಂಡು ಅದನ್ನು ಆಧುನಿಕ ರಂಗಭೂಮಿಯ ನಟರಿಗೆ ಮತ್ತು ಇವತ್ತಿನ ಮಕ್ಕಳಿಗೆ, ಯುವಕರಿಗೆ ಎಲ್ಲರಿಗೂ ಅದನ್ನು ತರಬೇತಿ ನೀಡಬೇಕು ಅನ್ನುವ ಪ್ರಧಾನ ಆಶಯದೊಂದಿಗೆ ನಟನ ಹುಟ್ಟಿಕೊಂಡಿದೆ. ಅದು ಕೂಡ ಆಸಕ್ತವಾಗಿ ಅವರಿಗೆ ರೂಢಿಸಬೇಕು ಅಂತ ಒಂದು ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ರಜಾ ಮಜಾ ಶಿಬಿರದ ಒಂದು ದೊಡ್ಡ ಆಶಯ ಇದೇನೆ. ಮಕ್ಕಳಲ್ಲಿ ಪರಸ್ಪರ ಹೊಂದಿಕೊಳ್ಳುವ ಗುಣವನ್ನು ಬೆಳೆಸಿಕೊಳ್ಳುವುದು ಮತ್ತು ಅವರ ಅಭಿವ್ಯಕ್ತಿಯನ್ನು ಮೊನಚು ಮಾಡುವುದು ಮತ್ತು ಎಲ್ಲ ಕಾರಣಕ್ಕೂ ತುಂಬ ಅಗತ್ಯವಾಗಿರುವಂತಹ ಇವತ್ತಿನ ಸ್ಪರ್ಧಾತ್ಮಕ ಯುಗಕ್ಕೆ ಬೇಕಾದಂತಹ ಕೌಶಲ್ಯವನ್ನು ಅವರೊಳಗೆ ಜಾಗೃತ ಮಾಡತಕ್ಕಂಥದ್ದು. ಈ ಗುಣಗಳನ್ನ ಇಟ್ಟುಕೊಂಡು ಅವರಿಗೆ ರಂಜನೀಯವಾಗಿ ತಮಾಷೆ, ಹಾಡು, ಕತೆ, ಸಂಗೀತ, ನೃತ್ಯ, ಆರ್ಭಟ, ಒಂದು ಸಣ್ಣ ಮ್ಯಾಜಿಕ್ಕು ಮತ್ತು ಬೇರೆ 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 ತುಂಬ ವರ್ಣಮಯವಾಗಿ ಅವ್ರಿಗೆ ಏನು ಕಾಣಿಸುತ್ತೆ ಆ ವರ್ಣಮಯತೆಯನ್ನು ಇಟ್ಟುಕೊಂಡು ಸಣ್ಣ ಪುಟ್ಟ ಎಚ್ಚರಿಕೆಯ ಮಾತುಗಳೊಂದಿಗೆ ಪ್ರೀತಿಯಿಂದ, ತಮಾಷೆಯಿಂದ, ತುಂಟಾಟಗಳಿಂದ ಅವರಿಗೆ ಈ ಎಲ್ಲವನ್ನು ಕಲಿಸ್ಕೊಡ್ಬೇಕು ಅಂತ ಒಂದು ಸದಾಶಯ. ಈ ಶಿಬಿರದಲ್ಲಿ ಅನೇಕ ಜನ ಸಾಧಕರು, ಅತ್ಯುತ್ತಮ ಸಂಪನ್ಮೂಲರು, ರಂಗಭೂಮಿ ಜಾನಪದದ ಕೇಂದ್ರದಿಂದ ಹೊರಟು ದೊಡ್ಡ ದೊಡ್ಡ ತಾರೆಗಳಾಗಿರುವಂತಹ ಅನೇಕ ಹಿರಿಯರು ಬಂದು, ಯುವ ತಲೆಮಾರಿನವರು ಬಂದು ಮಕ್ಕಳಿಗೆ ಬೋಧಿಸಲಿದ್ದಾರೆ. ಇದನ್ನೆಲ್ಲ ಸಂತೋಷ ಪಡಲಿ ಮಕ್ಕಳಿಗೆ ಅತ್ಯಂತ ಮುಖ್ಯವಾಗಿರುವಂತಹ ಬಾಲ್ಯವನ್ನು ತುಂಬ ನೆನಪಿಟ್ಟುಕೊಳ್ಳುವ ಬಾಲ್ಯವನ್ನಾಗಿ ಮಾಡಬೇಕು ಅನ್ನೋ ಆಸೆಯಿಂದ ಈ ಶಿಬಿರ ಮಾಡಕ್ಕೆ ಹೊರಟಿದ್ದೀವಿ. ನಿಮ್ಮಗಳ ಪ್ರೀತಿ ಸಹಕಾರ ತುಂಬ ಮುಖ್ಯ. ಈ ಕೆಳಕಂಡ ಸಂಖ್ಯೆಗಳಲ್ಲಿ ನಾವು ನಮೂದಿಸ್ತಾ ಇರುವಂಥ ಜಾಗದಲ್ಲಿ ಅವರನ್ನು ಸೇರಿಸಿ ನಮ್ಮ ಮಕ್ಕಳಿಗೆ ಅರ್ಥಪೂರ್ಣ ಸ್ವಾತಂತ್ರ್ಯವನ್ನು, ಮಕ್ಕಳಿಗೆ ಅರ್ಥಪೂರ್ಣ ಸಂತೋಷವನ್ನು ಕೊಡಬೇಕು ಅನ್ನೋ ಆಸೆ ನಮ್ಮದು. ರಜಾ ಮಜಕ್ಕೆ ನಿಮ್ಮ ಮಕ್ಕಳು ಬರಲಿ. ನಾನು ಒಂದಷ್ಟು ದಿನ ಅವ್ರ ಜೊತೆ ಕಾಲ ಕಳೀತೇನೆ. ನನ್ನ ಸುತ್ತ ಅನೇಕ ಬಹಳ ಪ್ರಜ್ಞಾವಂತ ಹುಡುಗರುಗಳು ಇದಕ್ಕಾಗಿ ಪಣ ತೊಟ್ಟು ನಿಂತಿದ್ದಾರೆ. ರಜಾ ಮಜಕ್ಕೆ ನಿಮ್ಮ ಮಕ್ಕಳು ಬರಲಿ. ನಮಸ್ಕಾರ.